ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಹೋಬಳಿ ಮೋಕ ಬಸರಿಕಟ್ಟಿ ಗ್ರಾಮದ ಪ್ರಗತಿಪರ ರೈತರು ಆದ ಶಂಕರಪ್ಪ ಬಸಟೆಪ್ಪ ಕೋರಿ ಶೆಟ್ಟರ್ ಇವರ ಸರ್ವೆ ನಂಬರ್ 16/6 ರಲ್ಲಿ ಇರುವಂತಹ 2 ಎಕರೆ 36 ಗುಂಟೆ ಜಮೀನಿನಲ್ಲಿ ಗೋವಿನ ಜೋಳವನ್ನ ಬಿತ್ತನೆವಾಗಿದ್ದು ಇರುತ್ತೆ. ಆದರೆ ಗೋವಿನ ಜೋಳದ ಗಿಡ ಪೂರ್ತಿ ಹಳದಿ ವರ್ಣವಾಗಿರುತ್ತೆ. ರೈತರು ಆದ ಶಂಕರಪ್ಪ ಕೋರಿ ಶೆಟ್ಟರು ಇವರು ನಾನು ಸುಮಾರು ಜಮೀನಿಗೆ 60,000 ದಿಂದ 70,000 ರೂಪಾಯಿಗಳನ್ನ ಬಿತ್ತನೆಗೆ ಹಾಗೂ ಹೊಲ ಸ್ವಚ್ಛತೆಗೆ ಖರ್ಚು ಮಾಡಿರುತ್ತೇನೆ. ಆದ್ರೆ ನಾನು ಒಬ್ಬ ರೈತನಾಗಿ ನನ್ನ ಗೋಳಾಟಕ್ಕೆ ಯಾರು ಕೇಳ್ತಾ ಇಲ್ಲ. ಈಗಾಗಲೇ ನಾನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗ್ರಾಮದ ಲೆಕ್ಕಾಧಿಕಾರಿಗಳಿಗೆ ತಿಳಿಸಿದ್ದು ಇರುತ್ತೆ ಮತ್ತು ಹಲವಾರು ಬೇರೆ ಆಫೀಸ್ಗಳಿಗೆ ಹೋಗಿ ಹೇಳಿರ್ತೇನೆ ಮತ್ತು ದೂರವಾಣಿ ಮೂಲಕ ಹೇಳಿದ್ರು ರೈತರ ಮಾತಿಗೆ ಸ್ಪಂದನೆ ಸರಿ ಇರೋದಿಲ್ಲ. ನನ್ನ ಜಮೀನಿನಲ್ಲಿ ಪೂರ್ತಿ ಗೋವಿನ ಜೋಳ ಹಳದಿ ವರ್ಣವಾಗಿರುತ್ತೆ ಮತ್ತು ಬೆಳೆಯೂ ಕೂಡ ಹಾಳಾದ ಕಾರಣದಿಂದ ಬೇಜಾರುಗೊಂಡ ರೈತ ವಾಹಿನಿಯಿಂದ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ರೈತನ ಜಮೀನು ಪರಿಶೀಲನೆ ಮಾಡಿ ಬೇರೆ ರೈತರಿಗೆ ನಷ್ಟವಾಗಿಲ್ಲ, ಆದರೆ ಈ ರೈತನಿಗೆ ನಷ್ಟವಾಗಿದ್ದು ಇರುತ್ತೆ. ಅಧಿಕಾರಿಗಳು ಬಂದು ನೋಡಿ ಸರ್ಕಾರದಿಂದ ಪರಿಹಾರ ಪೂರೈಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕು ಮುಕ್ಕುಸರಿಟ್ಟಿ ಗ್ರಾಮದ ರೈತನಾದ ಶ್ರೀ ಶಂಕರಪ್ಪ ಬಸಟೆಪ್ಪ ಕೋರಿ ಶೆಟ್ಟರ್. ನಮ್ಮದು ಇಲ್ಲಿ ಈ ಜಮೀನು ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ. ನಾವು ಮುಕ್ಕುಸರಿಕಟ್ಟಿಯಲ್ಲಿ 2 ಎಕರೆ 36 ಗುಂಟೆ ಕ್ಷೇತ್ರದ ಜಮೀನನ್ನು ಹೊಂದೀವಿ. ನಾವು ಹಲವಾರು ಬಾರಿ ಇದು ಭೂಮಿ ಲಾಸ್ ಆದ ಬಗ್ಗೆ, ಕ್ರಾಪ್ ಲಾಸ್ ಆದ ಬಗ್ಗೆ ನಾವು ಹಲವಾರು ಬಾರಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಅವರು ಯಾವುದೇ ರೀತಿ ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿಲ್ಲ ಮತ್ತು ಯಾವುದೇ ರೀತಿಯ ಅವರು ಇಲ್ಲೇ ಬಂದು ವಿಶ್ಲೇಷಣೆ ಮಾಡಿಲ್ಲ. ಈ ಕುರಿತು ಮಾನ್ಯ ನಾನು ಇವತ್ತಿನ ದಿವಸ ಟಿ ವಿ ಮಾಧ್ಯಮದವರಿಗೆ ಹೇಳಿಕೆಯನ್ನು ಈ ಮೂಲಕ ನೀಡ್ತಾ ಇದ್ದೇನೆ. ನಾನು ಹಲವಾರು ಬಾರಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದೇನೆ ಮತ್ತು ನಮ್ಮ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಸಹ ನಾನು ಮಾಹಿತಿಯನ್ನು GPS ಫೋಟೋ ಸಮೇತ ಅವರಿಗೆ ಫೋಟೋ ಸಮೇತನೂ ಹಾಕಿದ್ದೇನೆ, ಅವ್ರಿಗೆ ತೋರಿಸಿದ್ದೇನೆ. ಆಮೇಲೆ ಗ್ರಾಮದ ವಾಲಿಕಾರರಾದಂಥ ನಾಗರಾಜ್ ತಳವಾರ್ ಅವರಿಗೂ ಸಹ ಈ ಕ್ಷೇತ್ರದ ಈ ಹೊಲದ ಭೂಮಿ ನಾಶ ಆದಂಥ ಮಾಹಿತಿಯನ್ನು ಸಹ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಿಳಿಸೀನಿ. ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಇದುವರೆಗೂ ಸ್ಪಂದಿಸಿಲ್ಲ, ಇಲ್ಲಿ ಬಂದು ನೋಡಿಲ್ಲ. ನಷ್ಟ ಆಗಿದ್ರ ಬಗ್ಗೆ ಯಾವುದೇ ರೀತಿ ಅವರು ನೋಡಿಲ್ಲ. ಇದ್ರ ಬಗ್ಗೆ ಈ ಮಾನ್ಯ ತಹಸೀಲ್ದಾರರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಕುರಿತು ಸೂಕ್ತ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ನಷ್ಟದ ಬಗ್ಗೆ ಅವರು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ಒಟ್ಟಾರೆ ಹಲವಾರು ರೈತರು, ನಂದೇ ಅಂತಲ್ಲ ಹಲವಾರು ರೈತರಿಗೂ ಭೂಮಿ ಇದೇ ಥರ ಹಾಳಾಗ್ಯವು. ಅತಿವೃಷ್ಟಿ ಮಳೆ ಹೆಚ್ಚಾಗಿದ್ದರಿಂದ ಭೂಮಿ ದೊಡ್ಡ ಪ್ರಮಾಣದಲ್ಲಿ ಹಾಳಾಗ್ಯವು. ರೈತರಿಗೆ ಅವರ ಭೂಮಿಯನ್ನು ಪರಿಶೀಲನೆ ಮಾಡಿ ನಷ್ಟ ಆದಂಥ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ನಷ್ಟ ಆದಂಥ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಅವರಿಗೆ ಸೂಕ್ತ ತಮ್ಮಿಂದ ನ್ಯಾಯ ಸಿಗಬೇಕಂತೇಳಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಮಾನ್ಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಗೌರವಪೂರ್ವಕವಾದಂಥ ವಿನಂತಿಯನ್ನು ಸಲ್ಲಿಸುತ್ತಾ ಮೂಕ್ಬಸರಕಟ್ಟಿ ಗ್ರಾಮದ ರೈತನಾದ ಶ್ರೀ ಶಂಕರಪ್ಪ ಕೋರಿ ಶೆಟ್ಟರ್ ಸಾಕಿನ ಮೂಕ್ಬಸರಕಟ್ಟಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ಇವತ್ತಿನ ದಿನದಲ್ಲಿ ನಮ್ಮ ಜಮೀನು ಎಲ್ಲ ಲಾಸ್ ಆಗಿದೆ. ಈ ಕುರಿತು ನಾ ಹಲವಾರು ಬಾರಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಸಲ್ಲಿಸಿದ್ದೇನೆ ಹಾಗೂ GPS ಫೋಟೋ ಸಮೇತನೂ ನಾನು ಅವರಿಗೆ ಪೂರೈಸಿದ್ದೇನೆ. ಇದುವರೆಗೂ ಯಾವುದೇ ರೀತಿಯ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಪರಿಶೀಲನೆ ನಡೆಸಿಲ್ಲ, ಇಲ್ಲಿ ಬಂದೇ ಇಲ್ಲ, ನೋಡೇ ಇಲ್ಲ. ರೈತರಿಗೆ ಆದಂಥ ನಷ್ಟವನ್ನು ಇವತ್ತಿನವರೆಗೆ ಭರಿಸಿರುವುದಿಲ್ಲ. ಹಾಗಾಗಿ ಈ ಕುರಿತು ಸ್ಥಳ ಪರಿಶೀಲನೆ ಮಾಡಿ ಮಾನ್ಯ ಅಧಿಕಾರಿಗಳಾದಂಥ ತಾವುಗಳು ಮುಂದಿನ ಸೂಕ್ತ ಇದಕ್ಕೆ ಮಾರ್ಗದರ್ಶನ ತೋರ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ಮತ್ತು ನೀವು ಕೃಷಿ ಅಧಿಕಾರಿಗಳಿಗೆ ಹೇಳಿದಿರಾ? ಹೇಳಿದೆವು ಸರ್, ಹೇಳಿದೆವು. ಹಲವಾರು ಬಾರಿ ಹೇಳಿದೆವು ಸರ್. ಕೃಷಿ ಅಧಿಕಾರಿಗಳಿಗೆ ಹೇಳಿವಿ ಸರ್. ಮತ್ತು ಕಂದಾಯ ಇಲಾಖೆದವರಿಗೆ? ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದೆವು ಸರ್. ಫೋಟೋ ಸಮೇತ ಕೊಟ್ಟಿದ್ದೀವಿ, GPS ಫೋಟೋ ಹಾಕಿದ್ದೇವೆ. ಇವರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಹಾಕಿದ್ದೀವಿ. ಆಮೇಲೆ ವಾಲಿಕಾರರಿಗೆ ತಿಳಿಸಿದ್ದೇವೆ.
ಯಾರು ಇದಕ್ಕೆ ಇವತ್ತಿನವರೆಗೆ ಬಂದು ಸ್ಪಂದಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಅವ್ರು ಅಲ್ಲೇ ಕುತ್ಕೊಂತಾರ, ಅಲ್ಲೇ ಅವ್ರು ಇದ್ರೊಳಗೆ ಇದು ಮಾಡ್ತಾರೆ, ಬಂದು ಇಲ್ಲಿ ಸ್ಪಾಟ್ ನೋಡ್ತಾ ಇಲ್ಲ, ಏನಿಲ್ಲ. ಇದ್ರ ಬಗ್ಗೆ ಹಲವಾರು ಬಾರಿ ತಿಳಿಸಿದ್ರು, ಯಾವುದೇ ರೀತಿ ಅವ್ರದ್ದು ಇಲ್ಲಿ ಬರೋದಿಲ್ಲ, ನೋಡೋದಿಲ್ಲ, ಏನಿಲ್ಲ. ಅವ್ರಾತು ಅವ್ರು ಇದಾತು, ಅಲ್ಲೇ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೊತಾರೆ. ಇವತ್ತಿನವ್ರಿಗೆ ಏನು ರೈತರಿಗೆ ಬಗ್ಗೆ ಏನು ಸ್ಪಂದಿಸಿಲ್ಲ ಅವರು. ಹಲವಾರು ಬಾರಿ ಹೇಳೀನಿ ನಾನು. GPS ಫೋಟೋನೂ ಕೊಟ್ಟಿದ್ದೀನಿ. ಯಾವ ಟೈಮಿಗೆ ಏನು ಕೊಡ್ಬೇಕಂದೆಲ್ಲ ಎಲ್ಲ ಕೊಟ್ಟೇವಿ. GPS ಫೋಟೋ ಹಾಕಿದ್ದೀವಿ. ಆಗಸ್ಟ್ 10ನೇ ತಾರೀಕಿಗೆ GPS ಫೋಟೋ ಮಾಡಿ ಅವರಿಗೆ ಶೇರ್ ಮಾಡಿದ್ದೀವಿ. ಮೌಖಿಕವಾಗಿ ಹೇಳಿದ್ದೀವಿ. ದೂರವಾಣಿ ಫೋನ್ ಮುಖಾಂತರ ತಿಳಿಸಿದ್ದೀವಿ. ಏನು ಪೀಕ್ ಬರೋದಿಲ್ಲ ಇದು, ಯಾಕಂತಂದ್ರೆ ಲಾಸ್ ಆಗಿಬಿಟ್ಟಿದೆ. ಈಗ ಅತಿವೃಷ್ಟಿ ಮಳೆ ಹೆಚ್ಚಿಗೆ ಆಗಿದ್ದರಿಂದ ಇನ್ನೂ ಭೂಮಿ ಗೊಬ್ಬರ ಹಾಕಿದ್ದೀವಿ, ಟೈಮ್ ಸೀರು ಅದಕ್ಕೆ ಬಿತ್ತನೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೆಚ್ಚಿಗೆ ಆಗಿ ಜವಳಾಗಿ ಲಾಸ್ ಆಗಿದೆ. ಇದನ್ನು ಬಂದು ನೋಡ್ರಿ ಅಂತಂದ್ರೆ ಇವತ್ತಿನವ್ರಿಗೆ ಯಾರು ಬಂದು ನೋಡ್ತಾ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.